ಸದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ಶುರುವಾಯಿತು. 7ನೇ ದಿನ ಇವತ್ತು. ಅಧಿವೇಶನ ಶುರುವಾದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಅಂದ್ರೆ ಆಡಳಿತ ಪಕ್ಷವನ್ನ, ಅದು ಕುಮಾರಸ್ವಾಮಿ ಅವರು. ವಿರೋಧ ಪಕ್ಷ ಅಧಿಕೃತವಾಗಿರುವಂತದ್ದು ಬಿಜೆಪಿ ಆದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಇನ್ನೂ ಕೂಡ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಅವ್ರಿಗೆ. ಆದ್ರೆ JDS ನಾಯಕರಾಗಿರುವಂತ ಕುಮಾರಸ್ವಾಮಿ ಅವರು ಮಾತ್ರ ಪದೇ ಪದೇ ಕಾಡ್ತಾನೆ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಸ್ಪೆಷಲಿ ಮೊನ್ನೆ ಒಂದು ಪೆನ್ ಡ್ರೈವ್ ಅನ್ನ ತೆಗೆದು ತೋರಿಸಿದ್ರು, ಜೋಬಿಂದ ತೆಗೆದು ತೋರಿಸಿ, ನೋಡಿ ಇದ್ರಲ್ಲಿ ನಮ್ಮ ಹತ್ರ ದಾಖಲೆ ಇದೆ ಅಂತ ಒಂದು ಬಾಂಬ್ ಸಿಡಿಸಿದ್ರು. ದಾಖಲೆ ಬಿಡುಗಡೆಗೆ ಕೈ ಸಚಿವರು, ಶಾಸಕರು ಸವಾಲನ್ನ ಹಾಕ್ತಿದ್ರು. ಇದ್ರೆ ಬಿಡುಗಡೆ ಮಾಡ್ರಿ, ಸುಮ್ಮನೆ ಯಾಕೆ ಬುಟ್ಟಿಲ್ ಆವಿದೆ ಅಂತ ಎದುರಿಸಕ್ ಹೋಗ್ತೀರಾ? ಯಾರು ಎದುರುಕೊಳ್ಳರಿಲ್ಲ ಅಂತೆಲ್ಲ ಸವಾಲನ್ನ ಹಾಕ್ತಾನೆ ಇದ್ದಾರೆ. ಕುಮಾರಸ್ವಾಮಿ ಇಲ್ಲ, ಇದೆ ಇದೆ ಇದೆ, ಬೇಕಿದ್ರೆ ಇಲ್ಲೇ ಅವಕಾಶ ಮಾಡಿಕೊಡ್ಲಿ, ಸದನದಲ್ಲೇ ತೋರಿಸ್ಬಿಡ್ತೀನಿ ಅಂತ ಸ್ಪೀಕರ್ ಅವ್ರನ್ನ ಕೂಡ ಕೇಳಿದ್ರು. ಆದ್ರೆ ಆಲ್ಮೋಸ್ಟ್ ಎಲ್ಲ ಸಚಿವರುಗಳು ಕೂಡ ಕಾಂಗ್ರೆಸ್ನಲ್ಲಿ ಅದೇನಿದೆ ತೋರಿಸಿ, ಸುಮ್ಮನೆ ಎದುರಿಸಕ್ ಹೋಗ್ಬೇಡಿ ಅಂತನೂ ಕೂಡ ಸವಾಲನ್ನ ಹಾಕಿದ್ರು. ನಾಳೆ ಸದನದಲ್ಲೇ ರಿವೀಲ್ ಮಾಡ್ತಾರ ಮಾಜಿ CM? ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ರಿಲೀಸ್ ಮಾಡಬೇಕು, ನಿಜವಾಗ್ಲೂ ಇವ್ರ ಹತ್ರ ಇದ್ದಂತ ಸಂದರ್ಭದಲ್ಲಿ ರಿಲೀಸ್ ಮಾಡಬೇಕು. ಅವರು ಸಚಿವರನ್ನ ವಜಾ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಅವ್ರು ಕೊಟ್ಟಂತ ಭರವಸೆ ಇತ್ತಲ್ಲ ಭ್ರಷ್ಟಾಚಾರ ಮುಕ್ತ ಅಂತ, ಅದಕ್ಕೆ ನೈತಿಕತೆನೇ ಇಲ್ಲ ಅನ್ನಂಗ್ ಆಗುತ್ತೆ ಅವರು ಕೊಟ್ಟಂತ ಹೇಳಿಕೆಗಳಿಗೆ ಕಾಂಗ್ರೆಸ್ನವ್ರಿಗೆ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಬೆದರಿಕೆ ತಂತ್ರವನ್ನ ಅನುಸರಿಸೋದಕ್ಕಿಂತ ಅದನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಒಳ್ಳೇದು ಅಂತ ಅವರ ನಾಯಕರೇ ಹೇಳ್ತಾ ಇದ್ದಾರೆ. ಅದು 4 ಸಚಿವರಿಗೆ ಸಂಬಂಧಿಸಿದ್ದು ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಕೆಲ ಸಚಿವರಿಗೆ ಈಗ ಆಲ್ರೆಡಿ ಡವ ಕೂಡ ಶುರುವಾಗಿದೆಯಂತೆ. ಇದರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ, ಅಧಿವೇಶನ ಜುಲೈ 3ನೇ ತಾರೀಕಿಂದ ಶುರುವಾಯಿತು. ಮೊನ್ನೆ ಶುಕ್ರವಾರ ಸಿದ್ದರಾಮಯ್ಯನವರು ಕೂಡ ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಬಜೆಟ್ ಮೇಲಿನ ಚರ್ಚೆ ನೆಕ್ಸ್ಟ್ ಶುರುವಾಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರ ಪೆನ್ ಡ್ರೈವ್ ಅಲ್ಲಿ ನಿಜಕ್ಕೂ ಕೂಡ ದಾಖಲೆ ಇದೆಯಾ? ಆ ದಾಖಲೆ ಇದ್ರೆ ಯಾವ ಸಚಿವರಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಕುತೂಹಲ ಇದೆಯಲ್ಲ, ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಅವರ ಆರೋಪಗಳು ನಿಜಕ್ಕೂ ಕೂಡ ನಡುಕವನ್ನ ಸೃಷ್ಟಿ ಮಾಡಿದೆಯಾ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ವರ್ಗಾವಣೆ ದಂಧೆಯ ಪೆನ್ ಡ್ರೈವ್ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಆದ್ರೆ ನಿಜಕ್ಕೂ ಅದ್ರಲ್ಲಿ ಏನಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರಿಗೆ ಬಿಟ್ರೆ. ಅದ್ರಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ, 4 ಸಚಿವರಿಗೆ ಸಂಬಂಧಿಸಿದಂತ ಪೆನ್ ಡ್ರೈವ್ ಅಂತ ತಮ್ಮ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತದೆ. ಆದ್ರೆ ಅವರು ಮಾಧ್ಯಮದ ಮುಂದೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಧನ ಇಲಾಖೆದು 2 ಟ್ರಾನ್ಸ್ಫರ್ ಆದ್ರಲ್ಲ 10 ಕೋಟಿಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಿಜಕ್ಕೂ ಇಂಧನ ಇಲಾಖೆಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಇಲಾಖೆಗೆ ಸಂಬಂಧಪಟ್ಟಿದ್ದ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸಚಿವರದ್ದೇ ಆಡಿಯೋನ ಅಥವಾ ಯಾರಾದ್ರೂ ಸಚಿವರ PA ಆಪ್ತರ ಆಡಿಯೋನ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ನಿಜಕ್ಕೂ ಆ ಪೆನ್ ಡ್ರೈವ್ ನಲ್ಲಿ ಇದ್ದಿದ್ದೇ ಆದರೆ ಈ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ನಾವು ವರ್ಗಾವಣೆಗೆ ಕೋಟಿ ಡೀಲ್ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಸ್ಪೆಷಲಿ ಇಂಧನ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು. ಅದರ ಜೊತೆಗೆ ಲಂಚದ ಬಗ್ಗೆನೂ ಕೂಡ ಮಾತನಾಡಿದ್ರು. ಕೃಷ್ಣಾದಲ್ಲೇ ನಡೆಯುತ್ತೆ 30 ಲಕ್ಷ ಅಂತೆಲ್ಲ ಹೇಳಿದ್ರು. ಸೊ ಹೀಗಾಗಿ ಅದ್ರದ್ದೇನಾದ್ರೂ ಇದೆಯಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. YST ಅಂತೆಲ್ಲ ಹೇಳಿದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಪುತ್ರನಿಗೆ ಏನಾದ್ರೂ ಸಂಬಂಧಪಟ್ಟಿದ್ದ ಕಾದ್ ನೋಡ್ಬೇಕು. ಕೆಲ ಸಚಿವರಿಗೆ ಈಗ ಆಲ್ರೆಡಿ ಶುರುವಾಗಿದೆ ಅಂತ ಪೆನ್ ಡ್ರೈವ್ ಟೆನ್ಷನ್ ಅಂತನೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಕೆಲವರಂತೂ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ, ಬರ್ರಿ ಅದೇನಿದೆ ತೋರಿಸ್ರಿ ಅಂತ. ನಮ್ದಂತೂ ಇಲ್ಲ, ನಾವೇನು ಮಾಡೂ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಉಪಮುಖ್ಯಮಂತ್ರಿಗಳಿಗಾಗಿರ್ಬೋದು, ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಅಕಸ್ಮಾತ್ ಇದ್ರೆ ನಮ್ಮ ಸರ್ಕಾರದ ನೈತಿಕ ಬಲನೆ ಕುಸಿದು ಬಿಡುತ್ತೆ ಅನ್ನುವಂಥ ಆತಂಕ ಅವರಿಗೆ ಇರುವಂಥದ್ದು. ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂಥ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೂ ಕೂಡ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕಾದ್ ನೋಡಬೇಕು. ನಿಜಕ್ಕೂ ಕುಮಾರಸ್ವಾಮಿ ಅವರು ಅದನ್ನು ಏನಾದರೂ ಬಿಡುಗಡೆಗೊಳಿಸಿದ್ರೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು, ಯಾವ ಸಚಿವರಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಮುಜುಗರ ಆಗುತ್ತೆ ಅನ್ನುವಂಥ ವಿಚಾರ. ಇನ್ನು ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಹೇಳಿದ್ರು CM ಮತ್ತು DCM. ಭ್ರಷ್ಟಾಚಾರಕ್ಕಂತೂ ಯಾವುದೇ ಸರ್ಕಾರ ಬಂದರೂ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಈಗಿರುವಂಥ ಪರಿಸ್ಥಿತಿಯನ್ನು ನೋಡಿದ್ರೆ. ಬೇಕಿದ್ರೆ ಕಡಿಮೆ ಮಾಡ್ಬೋದೇನೋ, 40% ಅಂತ ಇವ್ರು ಆರೋಪ ಮಾಡ್ತಿದ್ರಲ್ಲ, ಬೇಕಿದ್ರೆ 10% 20%ಗೆ ತರ್ಬೋದೇನೋ. ಬಿಟ್ರೆ ಭ್ರಷ್ಟಾಚಾರಕ್ಕೆ ಮಾತ್ರ ಕಡಿವಾಣ ಹಾಕ್ಲಿಕ್ಕೆ ಯಾವ ಮುಖ್ಯಮಂತ್ರಿಗೂ ಸದ್ಯ ಇರುವಂತ ಪರಿಸ್ಥಿತಿಲಿ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಆ ರೀತಿಯಾದಂಥ ಚರ್ಚೆ ನಡೀತಾ ಇರುವಂಥದ್ದು. ನಾವು ಪ್ರತಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಿದಂತೆ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಇದೆ. ಅಕಸ್ಮಾತ್ ಕುಮಾರಸ್ವಾಮಿ ಅವರ ಬಳಿ ನಿಜಕ್ಕೂ ಕೂಡ ಪಕ್ಕ ಮಾಹಿತಿ ದಾಖಲೆ ಇದ್ದಿದ್ದೇ ಆದ್ರೆ, ಇನ್ನು ಈಗ ಆಲ್ರೆಡಿ ಅದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇರುವಂಥದ್ದು. ಅಧಿವೇಶನದಲ್ಲೂ ಕೂಡ ಅಷ್ಟೇ, ಗ್ಯಾರಂಟಿ ವಿಶ್ವಾಸ ಕಳೆದುಕೊಳ್ಳುವಂಥ ಸ್ಥಿತಿ ಎದುರಾಗ್ಬಿಡುತ್ತಾ ಅಂತ.
ಯಾಕೆಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ರು. ಅದನ್ನ ಬಜೆಟ್ ಮಂಡಿಸಿದಂತ ಸಂದರ್ಭದಲ್ಲೂ ಕೂಡ ಅದನ್ನ ಯಾವ್ಯಾವ ರೀತಿಯಾಗಿ ಜಾರಿ ಮಾಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಅನುದಾನವನ್ನ ಮೀಸಲಿಡ್ತಾ ಇದ್ದೇವೆ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇಷ್ಟೆಲ್ಲ ಜನಪ್ರಿಯ ಯೋಜನೆಗಳ ನಡುವೆ ಇವರೇನಾದ್ರೂ ಈ ರೀತಿಯಾದಂತ ಒಂದು ಬಾಂಬ್ ನಿಜವಾಗಿದ್ದೇ ಆದ್ರೆ ನಮ್ಮ ನೈತಿಕ ಸ್ಥೈರ್ಯ ಕುಸಿಬಿಡುತ್ತೆ, ಸರ್ಕಾರದ ಮೇಲೆ ಜನರಿಗೆ ನಂಬಿಕೆನೆ ಹೋಗ್ಬಿಡುತ್ತೆ, ನಾವ್ ಏನ್ ಗ್ಯಾರಂಟಿ ಕೊಟ್ರು ಏನು ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಆತಂಕ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇದೆಯಲ್ಲ, ಮತ್ತೆ ಅಂದ್ರೆ ಬಜೆಟ್ ಮೇಲಿನ ಚರ್ಚೆ ಶುರುವಾಗುತ್ತಲ್ಲ, ಸೊ ಹೀಗಾಗಿ ಅಲ್ಲಿ ಏನಾದ್ರೂ ರಿಲೀಸ್ ಮಾಡ್ತಾರ ಅಥವಾ ಇದು ಸುಮ್ಮನೆ ಒಂದು ಗಾಳಿಲಿ ಗುಂಡಾಗ್ಬಿಡುತ್ತಾ ಕುಮಾರಸ್ವಾಮಿ ಅವ್ರದ್ದು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನ ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳು ಹಗರಣ ಮಾಡ್ತಾ ಇದ್ದಾರೆ, ಸಾಕ್ಷಿ ಇದೆ ಅಂತ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಅನ್ನ ತೋರಿಸಿದ್ದಷ್ಟೇ, ಆದ್ರೆ ಪೆನ್ ಡ್ರೈವ್ ಒಳಗೆ ಏನಿದೆ ಅಂತ ಹೇಳ್ತಾ ಇಲ್ಲ. ಯಾಕೆ ಅಂತ ಕೃಷಿ ಸಚಿವರಾಗಿರುವಂತ ಚಲುವರಾಯಸ್ವಾಮಿ ಅವರು ಮಾತ್ರ ಮುಗಿಬಿದ್ದು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವ್ರ ಮೇಲೆ. ಅವರು ದಪ್ಪ ಫೈಲ್ ಇದೆ, ಸಿಡಿ ಇದೆ, ಪೆನ್ ಡ್ರೈವ್ ಇದೆ ಅಂತ ಬರೀ ಹೇಳ್ತಾನೆ ಇದ್ದಾರೆ, ನಮ್ಮನ್ನೆಲ್ಲ ಹೆದರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಎದುರೋರಲ್ಲ ನಾವು ಅಂತ ಚಲುವರಾಯಸ್ವಾಮಿ ಅವರು ಹಾಸನದಲ್ಲಿ ಸಿಟ್ಟನ್ನ ಮತ್ತೆ ಸವಾಲನ್ನ ಎದುರಾಕಿದ್ರು. ರೈಸ್ ಅವ್ರನ್ನೇ ಕೇಳಬೇಕು ಎಲ್ಲಿಟ್ಟಿದ್ದಾರೆ ಅಂತ. ಏನಾದ್ರು ಒಂದು ಸ್ವಲ್ಪ ಸೀಕ್ರೆಟ್ ಲಾಕರಲ್ಲಿ ಇಟ್ಟಿದ್ರೆ ತಂದು ಬಿಡುಗಡೆ ಮಾಡೋಕ್ಕೆ ಕೇಳಿ ಆಮೇಲೆ ನಾವು ಹೇಳ್ಬೋದು. ಆಯಿತು ಬಿಡುಗಡೆ ಮಾಡಿ ಅಂದರೆ BJPಯವರು ಯಾರು ಎಷ್ಟೆಷ್ಟು ವರ್ಗಾವಣೆ ಮಾಡಿದರು ಅಂತ ಕೊಡ್ತೀವಿ. ಸರ್ಕಾರ ಬದಲಾವಣೆ ಆದಾಗ ಪ್ರತಿ ವರ್ಷ ಜನರಲ್ ಟ್ರಾನ್ಸ್ಫರ್ ಬಂದಾಗ ವರ್ಗಾವಣೆ ಒಂದು ಪ್ರಕ್ರಿಯೆ. ಸೊ ಅದನ್ನು ಏನೂ ಹೇಳೋಕ್ಕಾಗದೇ ಇದ್ದಾಗ ಇದನ್ನೊಂದು ಹೇಳ್ತಾರೆ. ಪಾಪ BJPಯವ್ರಿಗೂ ಜನತಾದಳದವ್ರಿಗೂ ಏನೂ ವಿಚಾರ ಸಿಕ್ಕದೇ ಇದ್ದಾಗ ಇನ್ನೇನು ಹೇಳೋಕ್ಕೆ ಸಾಧ್ಯ? ಹಂಗಾರೆ ಅವ್ರು ವರ್ಗಾವಣೆ ಮಾಡೇ ಇರಲು ಅಂತ ಕೇಳಿ ಅವ್ರನ್ನ.